ಸೋಲು ಗೆಲುವು ಬಡತನ ಸಿರಿತನ ಎಲ್ಲ ಅನುಭವಿಸಿ ಬಂದವಳು ಯಾರಿಲ್ಲ. ಈ ಪ್ರಪಂಚದಲ್ಲಿ ಸುಖದಿಂದ ಬರಬೇಕಂದ್ರೆ ಒಂದು ತಲೆ ಹಿಡಿಬೇಕು, ಇನ್ನೊಂದು ಹೊಡಿಬೇಕು. ಅವಾಗಲೇ ಈ ಪ್ರಪಂಚದಲ್ಲಿ ಸುಖವಾಗಿ ಬದುಕಲು ಸಾಧ್ಯ. ಹೌದು, ಬೆಳಿಗ್ಗೆ ನೀವು ಮುದುಕಿ ಕಾಣ್ತಿಲ್ಲ, ಏನ್ ಮಾಡ್ತಾನೆ? ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಬೇಕಲ್ಲ, ಊಟ ಮಾಡಿ ಕೆಲಸ ಮಾಡಿದ ಬಟ್ಟೆ ನಿನ್ನ ಗಂಡ ಕೊಡು ಬರ್ತಾನೆ. ನನಗೇನ್ ಬೇಕಾದ್ರೂ ಅಲ್ಲ, ಆದ್ರೆ ದೇವ್ರಂತ ನನ್ನ ಗಂಡನಿಗೆ ಮಾತ್ರ ಏನು ಅನ್ಬೇಡ ತಾಯಿ, ಏನು ಅನ್ಬೇಡ. ನೋಡು, 3 ದಿನ ಆಯ್ತು ಊಟ ಮಾಡಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಏನಾದ್ರೂ ಸ್ವಲ್ಪ ಕೊಟ್ರೆ ತಿಂದು ಇಲ್ಲ ಹಿಟ್ಲಲ್ಲಿ ಒಗ್ದು ಹಾಕ್ತೀನಮ್ಮ. ಹಿಟ್ಲಲ್ಲಿ ಒಗ್ದು ಹಾಕ್ತೀಯ? ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ಪ ತಂದ್ಕೊಂಡಾನೆ? ಈ ಮನೆಯಲ್ಲಿ ದುಡಿಯೋರು ನನ್ನ ಗಂಡ ಒಬ್ರೆ, ನೀವೆಲ್ಲ ಕುಂತುಣ್ಣವರು. ಸರಳ ಹಳ್ಳಕ್ಕೆ ಹೋಗಿ ಬಟ್ಟೆ ಕೊಡ್ಬಾರ ಹೋಗ. ಹರೇತಮ್ಮ ನಿನ್ನ ಮಾತು ನನ್ನ ಕೂಸು ಒಂದ ದುಡಿತೈತಿ. ನಾವು 3 ಜನನು ಕೂತು ತಿಂತೀವಿ. ನಿನ್ ಮಾತು ಕರೆ ಐತಿ. ಹೊಟ್ಟೆ ಬಹಳ ಹಸಿ ಆಗ್ತೈತೆ. ನೋಡ್ರ ಅನ್ನ 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 ಅಂತ ಸಾಯ್ತೀನಿ. ಕತ್ತೆಗೆ ಲತ್ತೆ ಪೆಟ್ಟು ಬಿದ್ದಾಗಲೇ ಕತ್ತೆಗೆ ಬುದ್ಧಿ ಬರೋದು. ಅವತ್ತು ನನಗೇನೋ ಅಂದ್ರಲ್ಲ, ನಾಯಿ ನೋಡಿ ಕುಂದಿ ತರಬೇಕು, ತಾಯಿ ನೋಡಿ ಕನ್ಯಾ ತರಬೇಕು. ನನಗೆ ಅವಮಾನ ಮಾಡ್ತೇನೆ. ಆಹಾ, ನನ್ನ ತಾಯಿ ಸೂಳೆ. ಅವಳು ಯಾವ ದಾರಿ ಇಷ್ಟ ಆಗಿತ್ತು ಆ ದಾರಿ ಆಯ್ಕೆ ಮಾಡ್ಕೊಂಡು, ನನಗೆ ಈ ದಾರಿ ಇಷ್ಟ ಆಯ್ತು, ಈ ದಾರಿ ಆಯ್ಕೆ ಮಾಡ್ಕೊಂಡೆ. ಏನು ಮಗ ಮದುವೆಯಾಗಿ ಒಳಗಡೆ ಕರ್ಕೋಬೇಕಂತ ಕರ್ಕೊಂಡಿದ್ರೆ ನಿನಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು? ನನಗೆ ಅವಮಾನ ಮಾಡಲ್ಲ, ನಿನ್ನ ನಿಷ್ಠಲ್ಲಿ ಬಿಡುದಿಲ್ಲ ಕಣೆ. ನಿನ್ನನ್ನು ಬೀದಿ ಬೀದಿ ಅಲ್ಲಿನ ಭಿಕ್ಷೆ ಬಿಡಲು ಹಾಕ್ತೀನಿ. ಆಹಾ, ಭಿಕ್ಷೆ ಬೇಡಲು ಹಾಕ್ತೇನೆ. ಏನ್ರಿ ನೀವು ಎಷ್ಟು ಸಲ ಹೇಳ್ಬೇಕು, ಬಿಸಿಲಲ್ಲಿ ಅಡ್ಡಾಡ್ಬೇಡ್ರಿ, ಕಪ್ಪಾಗ್ತೀರ, ನನ್ನ ಮಾತೇ ಕೇಳಲ್ಲ. ಒಂದು ಕಾರ್ ತಗೋರಿ, ಡ್ರೈವರ್ ಇಟ್ಕೋರಿ, ನನ್ನ ಮಾತೇ ಕೇಳಲ್ಲ. ನೀವು ಡ್ರೈವರ್ ಇಟ್ಕೋತಿರೋ ನಾನೇ ಹೇಳ್ಬೇಕು? ಕಾರ್ಗೆ ಡ್ರೈವರ್ನ ನೇಮಕ ಮಾಡಿಕೊಂಡಿದ್ದಾಯ್ತು ಚಿನ್ನ. ನೀ ಎಲ್ಲಿ ಬೇಕಲ್ಲಿ ಕಾರ್ ತೆಗೆದುಕೊಂಡು ಹೋಗ್ಬೋದು, ಆಯ್ತಾ? ಹೌದು, ಮುದುಕಿ ಒಳಗೆ ಏನ್ ಮಾಡಕತ್ತಾಳ? ಏನಂತ ಹೇಳಿ ನಿಮ್ಮಮ್ಮನ ಕತ್ತಿನ, ನಿಮ್ಮಮ್ಮನ ಸಂಬಂಧ ಸಾಕಾಗಿ ಹೋಗಿದ್ ನನಗೆ. ನಾನು ಇಷ್ಟೇ ಹೇಳ್ತೀನಿ ನಿಮ್ಮಮ್ಮಗ, ಅತ್ತೆ ನೀವೇನು ಕೆಲಸ ಮಾಡ್ಬಿಡತ್ತೆ, ಸೋಫಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ತಾ ಆಯಾ ಕುಂತೀನಿ ಅಂದ್ರೆ ನನ್ನ ಮಾತಿ ಕೇಳಲ್ರಿ ನಿಮ್ಮಮ್ಮ. ನಾನು ಒಳಗಡೆ ಹೋಗಿ ಬರೋಷ್ಟರಲ್ಲಿ ಬಟ್ಟೆಗಳು ತಗೊಂಡು ಹಳ್ಳಕ್ಕೆ ಹೋಗಿದ್ದೆ ನಿಮ್ಮಮ್ಮ. ಏನು ಮುದುಕಿ ಬಟ್ಟೆಗಳು ತಗೊಂಡು ಹಳ್ಳದ ಕಡೆ ಹೋಯ್ತಾ? ನೋಡಿದ ಜನ ಏನಂತಾರ? 10 ಆಳು ನನ್ನ ಮನೆಯಾಗ ದುಡಿಯುತ್ತಿರುವಾಗ ಜನ
ನೋಡಿ ಜನ ಅನ್ನಂಗಾಗಿತ್ತು ನನ್ನ ಬಾಳೆ. ಮಗ ಸೊಸಿ ಮನೇಲಿ ಹಾಯಾಗಿ ಕುಂತು ಮುದುಕಿ ಕೆಲಸ ಆಗ್ತಾರ ಅಂತಾರ. ನಾನು ಎಷ್ಟು ಹೇಳ್ತೀನಿ ಅತ್ತೆ, ಒಳ್ಳೆ ಒಳ್ಳೆ ಸೀರೆ ಉಡ್ರಿ, ಯಾರ ಸೀರೆ ಎಲ್ಲ ಉಡ್ಬೇಡ್ರಿ, ನನ್ನ ಮಾತೇ ಕೇಳಲ್ಲ. ನನಗೆ ಯಾಕಮ್ಮ ಒಳ್ಳೆ ಸೀರೆ, ಇವತ್ತನೋ ನಾಳೆನೋ ಬಿದ್ದು ಹೋಗು ಮರ ಅಂತಾರ. ಅದು ಅಲ್ಲದೆ ನಿಮ್ಮಪ್ಪ ಮನೆ ಬಿಟ್ಟು ಹೋದಾಗ ನಿಮ್ಮಮ್ಮನ ತಲೆನೇ ಸರಿ ಇಲ್ಲ ರೀ, ಒಂದನ್ನೇ ಹುಚ್ಚಿರಂಗ್ ಮಾಡ್ತಾ ಇದ್ದಾರೆ ರೀ. ಯಾರಾದ್ರೂ ಫ್ರೆಂಡ್ ಮನೆಗೆ ಬಂದ್ರೆ ಅವ್ರಿಗೂ ನನಗೂ ಸಂಶಯ ಕಟ್ಟಿ ನನಗೆ ಹೊಡೆದು ಬರ್ತಾರೆ ನಿಮ್ಮಮ್ಮ. ನಿಮ್ಮಮ್ಮನ ಕಡೆ ಬಯಸ್ಕೊಂಡು ನನ್ನ ಗ್ಲಾಮರೇ ಮುದುಕಿ ನಿನಗೆ ಮಾತಾಡ್ತಾ ಇದ್ದಾಳ. ಅವತ್ತ ಮುದುಕನ ಗಂಡ ಹತ್ತು ಹೋಗಿದ್ರ ಇವತ್ತು ನೀವು ಮಾತಾಡ್ತಾ ಇದ್ದಾಳೆ. ಅಕ್ಕಿನ ಏನು ಮಾಡ್ತೀನಿ ಅಂತೀನಿ. ನಾನೊಂದು ಐಡಿಯಾ ಹೇಳ. ಅದು ನಿಮ್ಮಮ್ಮನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೂ ಅಥವಾ ರುದ್ರಾಶ್ರಮಕ್ಕೂ ಸೇರಿಸ್ಬಿಟ್ರೆ ಅವರು ಅಲ್ಲಿ ಕಣ್ಮರಿ ಮಣ್ಮರಿ ಚೆನ್ನಾಗಿರ್ತಾರೆ, ನಾವಿಬ್ರು ಹಾಯಾಗಿರ್ಬೋದು. ಏನಂದೆ ಏನಂದೆ? ಆದಷ್ಟು ಬೇಗನೆ ಆ ಕೆಲಸ ನಾನು ಮಾಡ್ತೀನಿ ಅಂದೆ. ಹೋದ ಬಿಡು, ಹೊಟ್ಟೆ ಆಗ್ತಾ ಇದೆ. ಚಿಕ್ಕಣ್ಣಿಗೆ ಏನು ವಿಶೇಷ? ಬೆಣ್ಣೆ ದೋಸೆ ಮಾಡಿದ್ದೀನ್ರಿ. ಹೌದಾ? ಮತ್ತೆ ಬಿಟ್ಟಿದ್ದೆ. ನನ್ನ ಸ್ನೇಹಿತ ಮೆಸೇಜ್ ಹಾಕಿದ್ದ, ಏನೋ ಬಿಸ್ನೆಸ್ ಬಗ್ಗೆ ಫೈಲ್ ನನ್ನ ಹತ್ರ ಇದೆ, ಬೇಗ ಬಾ ಅಂತ. ಅವ್ರಿಗೆ ಫೋನ್ ಮಾಡಕ್ ಮೊಬೈಲ್ ರೊಕ್ಕನೇ ಇಲ್ಲ, ಬರೀ ಮೆಸೇಜ್ ಹಾಕ್ತಾರೆ ಚಂದನ. ಚಿನ್ನ, ನಾನು ಹೋಗಿ ತಿನ್ಕೊಂಡ್ಬಿಡ್ತೀನಿ, ಓಕೆನಾ? ಅಲ್ಲ ರೀ, ಟಿಫನ್ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಬರ್ತೀನಿ ಚಿನ್ನ. ಅಲ್ಲ ರೀ, ನನ್ನ ಮಾತು ಇಲ್ಲ ಇಲ್ಲ, ಆಮೇಲೆ ಬರ್ತೀನಿ, ಏನೋ ಅರ್ಜೆಂಟ್ ಇದೆ ಅಂತೆ, ನಾ ಮರ್ತೇ ಬಿಟ್ಟಿದ್ದೆ. ಬಾಯ್. ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ರು, ಹಾಗೆ ಹೋಗ್ಬಿಟ್ರು. ಹೋಗ್ಲಿ ಹೋಗ್ಲಿ, ಎಲ್ಲಿ ಹೋಗ್ತಾನೆ? ಹೊಟ್ಟೆ ಹಸುವಾದ್ರೆ ಮನೆಗೆ ಬರ್ತಾನೆ. ಇಷ್ಟು ದಿನವಾದ್ರು, ಒಂದು ದಿನವಾದ್ರು ಸರಸ ಸಲ್ಲಾಪವಿಲ್ಲ, ನನ್ನ ಮನದಾಸೆ ಈಡೇರಿಸಲಿಲ್ಲ. ಮದುವೆಯಾಗಿ ಇಷ್ಟು ದಿನ ಕಳೆದರು, ನನ್ನ ಹೊಟ್ಟೆಯಲ್ಲಿ ನಾಯಿ ಪುಣ್ಯ ಹುಡುಗಿಲ್ಲ. ನನ್ನ ಮನದಾಸೆ ಈಡೇರಿಸಿದ ಗಂಡು ಇವನಲ್ಲ. ಅದಿ ಹರಿದ ಕಾಮರಾಯಿ ಕುದುರೆ ಲಗಾಮ್ ಜಗ್ಗಿ ಹಿಡಿಯೋ ಶಕ್ತಿ ಇರೋದು ಆ ನನ್ನ ಪೃಥ್ವಿರಾಜನ. ಅವನ ರೋಮವನ್ನು ಅಂಗಳದಲ್ಲಿ ಹಾಯಾಗಿ ಮಜಾ ಮಾಡ್ಬೇಕಂದ್ರೆ ಈ ಮುದುಕಿ ಕಾಟ ಬೇರೆ. ಯಾರು ಹೇಳಿದಾರಲ್ಲ, ಅವಳನ್ನು ಹೊರಗೆ ಹಾಕೋದಕ್ಕೆ ಈ ಮಹೇಂದ್ರನ ಪರ್ಮಿಷನ್ ಸಿಕ್ಕಿದೆ. ಆದಷ್ಟು ಬೇಗ ಈ ಅತ್ತೆ ಎಂಬ ಕತ್ತೆಯನ್ನು ಹೊರಗೆ ಹಾಕಿ ಆ ನನ್ನ ಪೃಥ್ವಿರಾಜನ ಜೊತೆ ಹಾಯಾಗಿ ಕಾಲ ಇಷ್ಟು ಧೈರ್ಯದಿಂದ ನನ್ನ ಮನೆಗೆ ಬಂದು ನನ್ನ ಮುಟ್ಟಿ ಮುದ್ದಾಡುವ ಧೈರ್ಯ ಇರೋದು ಆ ನನ್ನ ಪೃಥ್ವಿರಾಜನಲ್ಲದೆ ಬೇರೆ ಯಾರೂ ಇಲ್ಲ. ಬೈಕಾಚಿ, ಮೇನಕೆ, ರಂಬೆ, ಪೂರ್ವಚಿತ್ತಿ, ಸ್ವಯಂ ಮಿಶ್ರಕೇಶಿ, ಚಿತ್ರಲೇಖೆ, ಸಹಾ ಮಧುರಸ್ವರ, ಇವರೆಲ್ಲರೂ ಇಂದ್ರಲೋಕದ ವಿಲಾಸಿ. ಆದರೆ ಇವರೆಲ್ಲರನ್ನು ಮೀರಿಸುವ ಈ ನಿನ್ನ ಮೈಮಾಟ ನನ್ನನ್ನು ಮತ್ತೆ ಮತ್ತೆ ಈ ಮನೆಗೆ ಕರೆಸುತ್ತದೆ. ಸಣ್ಣಗೆ ಕೆರೆಯದ ಈ ನಿನ್ನ ಹುಬ್ಬುಗಳು, ಬಿಳುಪು ಕೆಂಪಗೆ ಬೆರೆತ ಹಳದಿಯ ಮೃದುಮುಖದ ಬೆಳಕೆಯಂತಹ ರೋಮಗಳು, ಮುಂಗುರುಳಿನಂತಿರುವ ತುರುಬ ತುಂಡು, ಪರ್ವತದ ಮೇಲಿಂದ ಈದು ಬರುವ ಜರಿಯಂತೆ
ಈ ನಿನ್ನ ಸ್ವಂಟವನ್ನು ನೋಡುತ್ತಿದ್ದರೆ ಒಂದು ನಿಮಿಷನೂ ನಿನ್ನನ್ನು ಬಿಟ್ಟಿರಲು ಮನಸ್ಸು ಬರುತ್ತಿಲ್ಲ. ನನಗೂ ಅಷ್ಟೇ ಚಿನ್ನ, ನಿಮ್ಮ ರೋಮ ಬರುತ್ತಿದೆ ಅಂಗಳದಲ್ಲಿ ಹಾಯಾಗಿ ಮಜಾ ಮಾಡ್ಬೇಕಂದ್ರೆ ಈ ಮುದುಕಿ ಬೇರೆ ಹಗಲು ರಾತ್ರಿ ಮನೆಯಲ್ಲೇ ಸಾಯ್ತಾಳೆ. ಅದಕ್ಕೆ ವಿಚಾರ ಮಾಡ್ತಾ ಇದೆಯಾ ಚಿನ್ನ? ಆ ಮಿಲ್ಟ್ರಿ ಮುದುಕನನ್ನು ಹೊರಗಟ್ಟಿದ ಹಾಗೆ ಈ ಮುದುಕಿಯನ್ನು ಹೊರಗಟ್ಟು. ಆಗ ನಾವಿಬ್ಬರು ಈ ಮನೆಯಲ್ಲಿ ರಾಜ ರಾಣಿಯಾಗಿ ನಮ್ಮ ಮನದ ಇಂಗಿತವನ್ನು ಏರಿಸಿಕೊಳ್ಳಬಹುದು. ಹೌದು ಪೃಥ್ವಿರಾಜ್, ನಾನು ಈಗಾಗಲೇ ಇದಕ್ಕೊಂದು ಪರಿಹಾರ ಹುಡುಕಿದ್ದೇನೆ. ಹಾಗೂ ಆ ಮಹೇಂದ್ರ ನನ್ನ ಕೈಯಲ್ಲಿರುವ ಆಟದ ಗೊಂಬೆ ಆಗಿದ್ದಾನೆ. ಪೃಥ್ವಿರಾಜ್, ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಬೀಗ ಚಿಕ್ಕದು, ಬೀಗದಕ್ಕಿಂತ ಬೀಗದ ಕೈ ಚಿಕ್ಕದು. ಆ ಚಿಕ್ಕ ಬೀಗದ ಕೈ ಇಟ್ಕೊಂಡು ದೊಡ್ಡ ಮನೆಯನ್ನೇ ಪ್ರವೇಶಿಸಬಹುದು. ಯಾಗೂ ಆ ಬೀಗದ ಕೈ ನನ್ನ ಕೈ ವಶದಲ್ಲಿದೆ. ನೋಡ್ತಾ ಇದ್ದ ಪೃಥ್ವಿರಾಜ್, ಆದಷ್ಟು ಬೇಗ ನಿನ್ನ ನೀಲಿ ನಕ್ಷೆಯಂತೆ ನನ್ನ ಕನಸಿನ ಗೋಪುರ ನಿರ್ಮಿಸುತ್ತೇನೆ. ನೋಡ್ತಾ ಇರು. ಗುಡ್, ವೆರಿ ಗುಡ್ ಶರ್ಮಿಳಾ. ಇದಕ್ಕೆ ಸೂಕ್ತವಾದನ್ನೇ ಪ್ಲಾನ್ ಮಾಡಿದ್ದೀಯ. ನಿನ್ನ ಪ್ಲಾನ್ಗೆ ನಾನು ಇದಾದೆ. ಎಸ್ ಪೃಥ್ವಿರಾಜ್, ನನ್ನ ಕ್ಯಾರೆಕ್ಟರೇ ಚೇಂಜ್ ಇದೆ. ಸಿಗರೇಟ್ ಪೃಥ್ವಿರಾಜ್, ಬೆಳತನ ನನ್ನ ಮುಖ ನೀವು, ನಿಮ್ಮ ಮುಖ ನಾನು ನೋಡೋದಾಗತ್ತ. ಹಾಗೆ ಕಾಲ ಕಳೆಯೋದು ಬೇಡ. ಬನ್ನಿ ರೊಮ್ಯಾನ್ಸ್ ಮಾಡೋಣ.
ಸಮಯದಲ್ಲಿ ಬಂತು ಈ ಮುದುಕಿ. ಇನ್ನಷ್ಟು ಉತ್ತರವಾಗಿ ಬಂದಿದ್ರೆ ಇದರ ಗಂಟೆ ಹೋಗ್ತಿತ್ತು. ಬಿಸಿ ತುಪ್ಪದಲ್ಲಿ ತಣ್ಣೀರು ಹಚ್ಚಿದಂತಾಯ್ತು. ಮಹಾನುಭಾವ, ಯಾಕಪ್ಪ ನಿಮ್ಮ ಮನೆಯಾಗ ನನಗೂ ವಯಸ್ಸಾದ ಅಪ್ಪ ಅಮ್ಮ ಯಾರು ಇಲ್ಲೇ? ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ನಿನ್ನ ಬುಟ್ಟಿ ಹಾಕೊಂಡು ಹಿಂಗ ಮುಡ್ಸಾಕತ್ತಿಯಲ್ಲ, ನಾಚಿಕೆ ಆಗುದಿಲ್ಲ ನಿನಗ? ಜನನಿ ಜನ್ಮಭೂಮಿಷ್ಯ ಸ್ವರ್ಗದೃಪಿ ಘರಿಯುಪೆ. ಶರ್ಮಿಳಾ, ನಾನಿನ್ನು ಬರುತ್ತೇನೆ. ಹೇಳು, ಎಲ್ಲಿ ಈ ವಿಚಾರ
ಸಂತೋಷವಾಗಿರಬೇಕು ಅಂತ ಬಂದ್ರೆ ಆ ನನ್ನ ಗಂಡನಿಗೆಲ್ಲ ಸಲ್ಲದ ಅಪವಾದ ಕೊಟ್ಟು ಅವ್ರನ್ನ ಮನೆಯಿಂದ ಇನ್ನು ನಾ ಸುಮ್ಮನೆ ಇರಕ್ಕಿಲ್ಲ. ಬರ್ಲಿ ನನ್ನ ಮಗ, ಇವತ್ತೆರಡರ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಗಂಡ, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಈ ಮನೆಯಲ್ಲಿ ನಾನಿರ್ಬೇಕು ಒಂದು, ಇಲ್ಲ ನೀನಿರ್ಬೇಕು ಒಂದು. ಹೆಣ್ಣಾದಕಿ ಬಂದಿರೋ ಮನೆ ದೀಪ ಬೆಳಗೋ ಬೆಳಕಾಗ್ಬೇಕೇ ವೀರ. ಆ ಮನಿ ಒಡೆಯೋ ಮನಿ ಮುರುಕಿ ಆಗಬಾರ್ದು, ಮನೆ ಮುರುಕಿ ಆಗಬಾರ್ದು. ಮನೆ ಒಡೆಯೋ ನಿನ್ನಂಥವಳಿಗೆ ಹೇಗೆ ಗೊತ್ತಾಗಬೇಕೆ ಶಾಸ್ತ್ರ ಸಂಪ್ರದಾಯ ಏನು ಅಂತ. ಮುಚ್ಚೆ ಬಾಯಿ, ಬೆಳಗಾದ್ರೆ ಸಾಕು. ಶಾಸ್ತ್ರ ಸಂಪ್ರದಾಯ, ಶಾಸ್ತ್ರ ಸಂಪ್ರದಾಯ. ಬೆಂಕಿ ಹಚ್ಚಾನಿನ ಶಾಸ್ತ್ರ ಸಂಪ್ರದಾಯಕ್ಕೆ. ಕೊಟ್ಟ ಸಂಪ್ರದಾಯ ಅಲ್ಲವ್ವ, ಹಿಂದೂ ಸಂಪ್ರದಾಯ, ಹೆಣ್ಣು ಹೆಜ್ಜೆಗಳ ಸಂಪ್ರದಾಯ. ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ಶೈಲೇಶು ರಂಭೆ, ಶಮಿಯಾ ಧರಿತ್ರಿ. ಧರ್ಮದಲ್ಲಾಗಲಿ, ಧನದಲ್ಲಾಗಲಿ, ವ್ಯಾಮೋಹದಲ್ಲಾಗಲಿ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರನ ನೋಡಿ ಬಲಗಾಲಲ್ಲಿ ಸೇರುವತ್ತು ಒಳಗ ಬರುವುದಕ್ಕ 7 ಹೆಜ್ಜೆಗಳ ಸಪ್ತಪದಿ ಅಂತಾರೆ. 7 ಹೆಜ್ಜೆಗಳ ಸಪ್ತಪದಿಯ ಅರ್ಥ ಏನು ಅಂತ ಗೊತ್ತಿಲ್ಲ. ಕಾರೇಶ್ವರ ಅಂದ್ರ ಹೆಂಡತಿ ಆದಕಿ ತನ್ನ ಗಂಡನಿಗ ಟೀಚರ್ ಆಗಿರ್ಬೇಕಂತ. ಕರುಣೇಶು ಮಂತ್ರಿ, ಒಬ್ಬ ರಾಜನಿಗೆ ಮಂತ್ರಿ ಸಲಹೆ ಕೊಡೋದ್ರಲ್ಲಿ ಎಷ್ಟು ಮುಖ್ಯವಾಗಿ ಇರ್ತಾನೋ ಅದೇ ರೀತಿ ಹೆಂಡತಿ ಆದಕಿ ತನ್ನ ಗಂಡನಿಗ ಸಲಹೆ ಕೊಡೋದ್ರಾಗ ಮಂತ್ರಿ ಆಗಿರ್ಬೇಕವ್ವ. ಇನ್ನು ಭೋಜೇಶು ಮಾತಾ, ಹಸ್ತ ಮನೆಗೆ ಯಾರ ಬಂದ್ರು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ನಗನಗತ ಅವ್ರನ್ನ ಮನೆಯಿಂದ ಬೀಳ್ಕೊಡೋದಕ್ಕನ ಭೋಜೇಶು ಮಾತಾ ಅಂತಾರೆ. ಇನ್ನು ರೂಪೇಶು ಲಕ್ಷ್ಮಿ, ಹೆಣ್ಣಾದಕಿ ಕೆನ್ನಿಗೆ ದರ್ಶನ ಇಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ತಲೆಗೆ ಮಲ್ಲಿಗೆ ಮನೆಯಾಗ ಓಡಾಡ್ಕೊಂತ ಹಿರಿಯ ಜೊತೆ ನಕ್ಕೊಂತ ದೇವ್ರ ಮುಂದೆ ದೀಪ ಆಡ್ಸೋದಕ್ಕನ ಆಕಿನ ರೂಪೇಶು ಲಕ್ಷ್ಮಿ ಅಂತಾರೆ. ಇನ್ನು ಶೈಲೇಶು ರಂಭೆ, ಹೆಂಡತಿಯಾದಕಿ
ಪುರಾಣ ನಿಂದು ನಾನ್ ಸುಮ್ಮನಿತ್ತೀನಂದ್ರೆ ಪುರಾಣನ ಓದಾಕತ್ತೆ ನಿಮ್ಮಮ್ಮನ ಕತ್ತಿನ ನಾನು ಎಷ್ಟೇ ಇದೆ ಬೇಡಕ್ಕೆ ಇಲ್ಲೇ ಬಟ್ಟೆ ಒಗದಾಕ್ತೀನಿ ಅಂದ್ರೆ ಮಾತೇ ಕೇಳಿಲ್ಲ. ಹಳ್ಳಕ್ಕೆ ಹೋಗಿ ನನ್ನ ಮೇಲೆ ಸಿಟ್ಟಿಗಾಗಿ ಹೊಟ್ಟೆ ಗಂಟೆ ಹಳ್ಳದಲ್ಲಿ ಬಿಸಾಕ್ ಬಂದಿದ್ದಾರೆ ನಿಮ್ಮಮ್ಮ. ಯಾಕೆ ಅದೇ ಹೇಳಕತ್ತಿ ನೋಡ್ರಿ, ಯಾಕತ್ತಿ ಈಗ ಮಾಡಿದ್ರೆ ಅಂದ್ರೆ ನನಗೆ ಹೊಡೆದು ಬರ್ತಾರೆ ನಿಮ್ಮಮ್ಮ. ಶಭಾಷ್ ಮಗಳ ಶಭಾಷ್. ಇದ್ರೆ ಇರ್ಬೇಕು ಮನೆಗೊಬ್ಬಕಿ ನಿನ್ನಂತ ಹೆಣ್ಣು. ಮನೆಗೆ ಸಸಿಯಾಗಿ ಬಂದ ಹೆಣ್ಣು ಮನೆ ದೀಪ ಬೆಳಗಬೇಕೇ ವಿನಃ ತಾಯಿ ಮಗನ ಚಾಡಿ ಹೇಳಿ ದೂರ ಮಾಡೋದಲ್ಲ. ತಾಯಿ ದೂರ ಮಾಡೋದಲ್ಲ. ದಯವಿಟ್ಟು ಮನೆ ಒಳಗೆ ಕೆಲಸ ಮಾಡಬೇಡವ, ಮಾಡಬೇಡ. ಸಾಕ್ ನಿಲ್ಲಿಸವ, ಸಾಕ್ ನಿಲ್ಲಿಸು. ಇವಳನ್ನ ಮದುವೆ ಮಾಡಿಕೊಂಡು ಬಂದಾಗಿಂದ ಇದೇ ಕಥೆಯಾಗಿದೆ ನಿಂದು. ಅಲ್ಲ, ಕತ್ತೆಯಷ್ಟು ವಯಸ್ಸಾಯ್ತು ನಿನಗೆ. ಈ ಮುದ್ದಾದ ಸೊಸೆನ ಹೆಂಗ ನೋಡ್ಕೋಬೇಕಂತ ನಿನಗ ಕಬರಿ. ಹೊಡೆದಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆದ. ಹೆಂಡತಿ ಅದಕ್ಕೆ ತಪ್ಪು ಮಾಡಿದ್ರ ಗಂಡಾದವ ಮೂಗುನರ ಹಾಕಿ ಹಿಡಿಬೇಕು. ಹೆಂಡತಿ ಮಾತು ಕಟ್ಕೊಂಡು ಹೆತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲ. ನಿನ್ನಂತ ಶೆಟ್ಟ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕ ನನ್ನ ಹೊಟ್ಟೆ ಉರಿಯಾಕತ್ತೈತೋ ಉರಿಯಾಕತ್ತೈತಿ. ಏನಂದ್ರೆ ಈ ಹೆತ್ತ ಮಗನಿಗೆ ಶೆಟ್ಟ ಅಂತ ಕರಿತೀಯ? ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕಂದ ಗರ್ಭ ಒಳಗ 9 ತಿಂಗಳು ನಿನ್ನ ಇಟ್ಕೊಂಡು ರಕ್ತದಿಂದ ಅಭಿಷೇಕ ಮಾಡಿ ನನ್ನ ಕರುಳನ್ನೇ ನಿನಗೆ ಹಾರ ಮಾಡಿ ಹಾಕಿದ್ದಕ್ಕ ಸರಿಯಾದ ಶಿಕ್ಷೆ ಕೊಟ್ಟಿಯಪ್ಪ. ಸರಿಯಾದ ಶಿಕ್ಷೆ ಕೊಟ್ಟಿಯೋ, ಸರಿಯಾದ ಶಿಕ್ಷೆ ಕೊಟ್ಟಿಯೋ ಅಪ್ಪ. ನಿಮ್ಮನೆಯಿಂದ ಹೊರಗೆ ಹೋದ್ರೆ ನಿಮ್ಮನೆಗೆ ಬರೋ ಮಠ ಈ ನಿಮ್ಮವ್ವ ಜಾತಕ ಪಕ್ಷಿ ಹಂಗ ನನ್ನ ಮಗ ಯಾವಾಗ ಬರ್ತಾನೋ ಅಂತ ಕಾಯ್ಕೊಂಡು ಹೊತ್ತಲಿಗೆ ನಿಂತಿದ್ದಕ್ಕ ಈ ತಾಯಿಯರೊಳಗ ತೇರಿಸ್ಬಿಟ್ಟಿಯೋ. ನೀ ಪರೀಕ್ಷೆಗೆ ಓದ್ಕೋಬೇಕಾದ್ರೆ ಎಲ್ಲಿ ನನ್ನ ಮಗ ನಿದ್ದೆ ಹತ್ತಿ ಮಲಗ ಬಿಡ್ತಾನೋ ಅಂತ ನಿನ್ನ ಜೊತೆಯಾಗಿ ನಾನು ನಿದ್ದೆಗಿಟ್ಟು ಓದಿದ್ದಕ್ಕ ಸರಿಯಾದ ಬಹುಮಾನ ಕೊಟ್ಟೆ. ನೀನು ಕುಡ್ದು ಕುಡ್ದು ಕಿಟ್ಟಿ ಕಳ್ಕೊಂಡಾಗ ಎಲ್ಲಿ ನಿಮ್ಮಪ್ಪಗೆ ಹೇಳಿದ್ರೆ ಅಂತ ನನ್ನ ಕಿಟ್ಟಿ ಕೊಟ್ಟು ನಿನ್ನ ಬದುಕಿಸಿದ್ದಕ್ಕ ಸರಿಯಾದ ಶಿಕ್ಷೆನೆ ಕೊಟ್ಟು ಬಿಟ್ಟಿಯಪ್ಪ. ಸರಿಯಾದ ಶಿಕ್ಷೆ. ಮಗನಿಗೆ ಜನ್ಮ ಕೊಟ್ಟಿದ್ದೆ
ನಿನ್ನ ಸಾಕ್ಲಾರ ಈ ಮನ್ಯಾಗ ಬಿಟ್ಟು ಹೋದ್ನಲ್ಲ ನಿನ್ನ ಗಂಡ ಸೇನಿಗ ಅವ್ರ ಮುಂದೆ ಹೇಳ್ಬೇಕಾಗಿತ್ತು ನಿನ್ನ ಕಣ್ಣೀರಿನ ಕಥೆನ. ಅಲ್ಲ ಹಂಗ ಮಾಡಿದ್ರು ಹೆಂಗ ಮಾಡಿದ್ರು ಅಂತ ಬಗಳ್ತಾ ಇದೆಯಲ್ಲ. ನಾನು ಮಾಡಿದ್ದು ನಿನ್ನ ಅಣ್ಣ ಹಾಕ್ತಿದ್ದೆ, ಮೈನಾಗ ಬಟ್ಟೆ ತಂದು ಕೊಡ್ತಿದ್ದೆ, ಹಾಲಾಡ್ಲಕ್ಕ ಹಾಲಾಗ ತೆಲೆ ಸುತ್ತು ಬೀಳ್ತಾ ಇದ್ದೆ, ದವಾಖಾನೆ ಕರ್ಕೊಂಡು ಹೋಗ್ತಿದ್ದೆ, ಗುಳಿಗಿ ಔಷಧಿಗಳನ್ನ ನಾನ ತಂದು ಕೊಡ್ತಿದ್ದೆ. ಎಲ್ಲ ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರ ಲಕ್ಷದ ಹೇಳಕ್ ಬಂದಾಳ. ಹಂದಿ ಮಾರಿ ಅಂತವನ ಹೆತ್ತ ತಂದೆ ತಾಯಿಗೆ ಮಾಡಿದನ ಹೇಳಿ ತೋರ್ಸೋ. ನೀನೆಂಥ ಗಂಡಸೋ, ನೀನೆಂಥ ಗಂಡಸೋ. ಹೆತ್ತ ತಂದೆ ತಾಯಿಗೆ ಹೇಳಿದ್ದನ ಮಾಡಿದ್ದನ ಹೇಳಿ ತೋರಿಸ್ತಾ ಇದೆಯಲ್ಲ. ನಾಚಿಕೆ ಆಗ್ಬೇಕು ನಿನಗ, ಒಂದು ಹೇಳ್ತೀನಿ ತಿಳ್ಕೊ. ಈ ಭೂಮಿ ಮೇಲೆ ತಾಯಿ ಋಣ, ಮಣ್ಣಿನ ಗುಣ ತೀರ್ಸೋಂತ ಮಕ್ಕಳು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಯಾವಾಗಲೇ ನನಗೆ ಮಾಡಿದ್ದನ್ನು ಹೇಳಿ ತೋರಿಸಿದೆಯೋ, ನಾನು ಸತ್ತು ನಿನ್ನ ಋಣ ತೀರ್ಸೆ ಸಾಯ್ತೀನೋ, ನಿನ್ನ ಋಣ ತೀರ್ಸೆ ಸಾಯ್ತೀನಿ. ಅಪ್ಪ ಮಗನ ಇದ್ದಾಗ ಅಪ್ಪ ಅಮ್ಮನ ಚಂದಾಗಿ ನೋಡ್ಕೊಳ್ರು, ಚಂದಾಗಿ ನೋಡ್ಕೊಳ್ರಿ. ನಾವು ಸತ್ತಾಗ ನಮ್ಮ ಫೋಟೋ ಇಟ್ಟು ಬಣ್ಣ ಬಣ್ಣದ ಹಾರ ಹಾಕಿ ಪಕ್ಷ ಭೋಜನಗಳೆಲ್ಲ ಇಟ್ಟ ಸತ್ತೋಗಿರೋ ನಾವು ಬಂದು ತಿನ್ನೋದಿಲ್ರೋ, ತಿನ್ನೋದಿಲ್ಲ. ಇದ್ದಾಗ ತಂದೆ ತಾಯಿಗೆ ಅನ್ನ ಹಾಕಕ್ಕ ಹಿಂದೆ ಮುಂದೆ ನೋಡ್ತೀವಿ, ಸತ್ತಾಗ ಊರ್ ಮಧ್ಯದ ಕರೆದು ಊಟ ಹಾಕ್ತೀವಿ. ಲಕ್ಷ ರೂಪಾಯಿ ನಾಯಿ ಕೊಟ್ಟು ತಗೊಂಡು ಬಂದು ಅದನ್ನ ಬೆಡ್ರೂಮ್ನಾಗ ಮಲಗಿಸ್ತೀವಿ. 9 ತಿಂಗಳು ನಿಮಗೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಜನ್ಮ ಕೊಟ್ಟ ತಂದೆ ತಾಯಿನ ಚಪ್ಪಲಿ ಬಿಡೋ ಜಾಗದಾಗ ಬಿಡ್ತೀವಿ. ಹೆತ್ತವರ ಶಾಪ ಒಳ್ಳೇದಲ್ವೋ, ಒಳ್ಳೇದಲ್ಲ. ಅಪ್ಪ ಯಾವತ್ತ ನನ್ನ ಗಂಡ ಕರ್ದಾಗ ಹೋಗ್ಬೇಕಾಗಿತ್ತು. ಪುತ್ರ ವಾತ್ಸಲ್ಯ ಹೋಗಕ್ಕೆ ಬಿಡ್ಲಿಲ್ಲ. ನನ್ನ ಗಂಡ ಹೇಳಿದಾಗ ನನಗಿದು ಬೇಕಿತ್ತು, ನನಗಿದು ಬೇಕಿತ್ತು. ಮಹೇಂದ್ರ ಅಪ್ಪ ಊಟ ಮಾಡಿ 3 ದಿನ ಆಗಿತ್ತು. ಹೊಟ್ಟೆ ಬಹಳ ಹಸಿ ಆಗತ್ತೆ. ಮುದ್ದೆ ಹೊತ್ತು ಅನ್ನ ಕೊಡ್ತೀಯನಪ್ಪ. ಪಾಪ ಹೊಟ್ಟೆ ತುಂಬಾ ಹಸುವಾಗಿದೆ, ಆದ್ರೆ ಏನ್ರಿ ಮಾಡುದು? ಬೆಳಿಗ್ಗೆಯಿಂದ ಅಡ್ಗೆನೇ ಮಾಡಿಲ್ಲ. ಅನ್ನ ಇದೆ, ನಾಯಿಗೆ ಹಾಕ್ಬೇಕಂತ ಅನ್ನ ತಗೊಬಿಟ್ಟಿದ್ದೆ. 3 ದಿನ ಧಳಿಸಿ ತಂದು ಹಾಕ್ತೀನಿ, ತಿಂದು ಹೋಗಂತ ಹೇಳಿದ್ವಿ.
ಎಲ್ಲ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಯಾರು ಮಕ್ಕಳಿಗಾಗಿ ಆಸ್ತಿನ ಮಾಡಬೇಡ್ರಪ್ಪ. ಮಕ್ಕಳನ್ನೇ ದೇಶಕ್ಕೆ ಆಸ್ತಿಯನ್ನಾಗಿ ಮಾಡ್ರಿ. ಆಸ್ತಿ ಮಾಡಿದ್ರ ನನಗೆ ಬಂದ ಪರಿಸ್ಥಿತಿ ಏನಂದ್ರೆ ಅವತ್ತು ನೀವು ಎಷ್ಟು ಕೇಳಿಕೊಂಡ್ರು ಬರಲಿಲ್ಲ. ಕೊನೆಗೂ ನೀವೇ ನನಗೆ ದಿಕ್ಕು ತಾನೆ